ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇರೋದು. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲೆಲ್ಲನೇ ಕೆಲಸ ಕಂಪ್ಲೀಟ್ ಆದಮೇಲೆ ಹಸ್ಬೆಂಡ್ ಮನೇಲಿದ್ದರು. ಸೊ ಸ್ಯಾಟರ್ಡೇ ಬೇರೆ ಇತ್ತಲ್ವಾ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಗೊತ್ತಾ? ನೀವು ಇಲ್ಲಿ ಯಾರಾದರೂ ಹತ್ತಿರದಲ್ಲಿ ಸಜ್ಜಾಪುರ ರೋಡ್, ಹತ್ತಿಬಲಿ ಸಜ್ಜಾಪುರ ರೋಡ್ ಸೈಡ್ ಇದ್ದರೆ, ಆ ಕಡೆ ಅಕ್ಕಪಕ್ಕ ಏನಾದರೂ ಇದ್ದರೆ ನೀವು ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ. ಆಂಜನೇಯನ ಟೆಂಪಲ್ ಇದು, ಗದಾ ಆಂಜನೇಯ ಅಂತಲೇ ಇದಕ್ಕೆ ಹೆಸರು ಬಂದಿರೋದು. ಸೊ ಸೂಪರಾಗಿದೆ ಟೆಂಪಲ್ ಮಾತ್ರ, ತುಂಬ ಚೆನ್ನಾಗಿದೆ, ತುಂಬ ಶಕ್ತಿಶಾಲಿ ಟೆಂಪಲ್ ಅಂತಲೇ ಹೇಳ್ತಾರೆ. ಸೊ ನಾನು ಯಾವಾಗಲೂ ಮಕ್ಳಿಗೆ ಕರ್ಕೊಂಡಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನಾವು ಯಾವಾಗಲೂ ಫ್ರೀ ಇದ್ದಾಗ ಸ್ಯಾಟರ್ಡೆ ಹೋಗಿ ಬರ್ತೀವಿ. ಏನು ಒಂದು 10-20 ಮಿನಿಟ್ಸ್ ದಾರಿ ಇರುತ್ತೆ ಅಷ್ಟೇ. ಹತ್ತಿರ ಯಾರಾದರೂ ಇದ್ದರೆ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು. ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ನನಗೆ. ಸೊ ನೋಡಿ, ಟೆಂಪಲ್ ಚಿಕ್ಕದಾಗಿದೆ, ಬಟ್ ನಿಜ ಹೇಳ್ತೀನಿ ಅಂದರೆ ಊಟ ಮಾತ್ರ ಸೂಪರಾಗಿ ಕೊಡ್ತಾರೆ. ತಟ್ಟೆ ಫುಲ್ ಕೊಡ್ತಾರೆ, ಯಾರಿಗೂ ಬೇಡ ಇಲ್ಲ ಅನ್ನಲ್ಲ. ಮತ್ತು ಸ್ವಲ್ಪ ಕೂಡ ಹಾಕಲ್ಲ, ಜಾಸ್ತಿ ಆಗಿ ಹಾಕ್ತಾರೆ. ಪ್ರಸಾದ ಮಾತ್ರ ಸೂಪರಾಗಿರುತ್ತೆ. ಪುಳಿಯೋಗರೆ, ಚಿತ್ರಾನ್ನ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಸೊ ಟೆಂಪಲ್ಗೆ ಬಂದ್ವಿ. ಟೆಂಪಲ್ಗೆ ಬಂದು ನಮಸ್ಕಾರ ಎಲ್ಲ ಮಾಡಿ, ತುಂಬ ಜನ ಗಾಡಿ ಪೂಜೆ ಮಾಡ್ಕೋಬೋದಾಗಿರ್ಬೋದು. ರೋಡ್ ಮೇಲೆ, ಹೈವೇ ಮೇಲೆ ಇರೋದು, ಒಳಗಡೆ ಅಂತೂ ಇಲ್ಲ, ಇದು ಹೈವೇದಲ್ಲೇ ಇರೋದು. ಅದಕ್ಕೋಸ್ಕರ ತುಂಬ ಜನ ಬಂದು ಗಾಡಿ ಪೂಜೆ ಮಾಡೋದು, ಇಲ್ಲ ನೀವು ಗಾಡಿ ತೊಗೊಂಡ್ರೆ ಬಂದು ಪೂಜೆ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜಾರಿ. ಸೊ ತುಂಬ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಕೂಡ, ಜ್ವರ ಆಗಿರ್ಬೋದು, ಈ ಥರ ಏನಾದರೂ ಇದ್ದರೆ ಕೂಡ ಅವರು ಕರೆಕ್ಟಾಗಿ ಮಾಡಿಕೊಟ್ಟು ತಂತ್ರ ಹಾಕಿ ಕೊಡ್ತಾರೆ. ನೋಡಿ, ಗದಾ ಆಂಜನೇಯ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಕ್ಲೌಡ್ ಥರನೂ ಫೀಲ್ ಆಗಲ್ಲ, ಆರಾಮಾಗಿ ನಾವು ನೆಮ್ಮದಿಯಿಂದ ದೇವ್ರ ದರ್ಶನ ಮಾಡಿಬಿಟ್ಟು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಟ್ಟು ಬರ್ಬೋದು. ಸೊ ಕೂತ್ಕೊಳ್ಳೋಕ್ಕೆಲ್ಲ ಪ್ಲೇಸ್ ಇದೆ. ನೋಡ್ತಾ ಇದ್ದೀರಲ್ಲ ದೇವರು. ಸೊ ನನ್ನ ಜೊತೆಲಿ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಲೇ ಕೇಳೋದು. ಸುಖ, ಶಾಂತಿ, ನೆಮ್ಮದಿ, ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ನಿಮಗೂ ಕೂಡ ಕಾಪಾಡಲಿ ಅಂತಲೇ ಕೇಳ್ತಾ ಇರೋದು. ನೋಡಿ, ಇಲ್ಲಿ ಇದೇ ಗದಾ ಆಂಜನೇಯ ಅಂತ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಶನಿವಾರ ಅಂತ ತುಂಬ ಸೂಪರಾಗಿ ಪೂಜೆನೇ ಮಾಡ್ತಾರೆ. ದಿನಾನೂ ಪೂಜೆ ಮಾಡ್ತಾರೆ, ಬಟ್ ಸ್ಪೆಷಲ್ ಅಂದರೆ ಸ್ಯಾಟರ್ಡೇ ಇರುತ್ತಲ್ವ, ಅದು ತುಂಬ ಸ್ಪೆಷಲಾಗಿ ಪೂಜೆನ ಮಾಡಿಕೊಡ್ತಾರೆ. ಸೊ ಚಿಕ್ಕದಾಗಿದೆ ಟೆಂಪಲು, ತುಂಬ ಲಾಂಗ್ ದೊಡ್ಡದು ಅಂತ ಏನಿಲ್ಲ, ಚಿಕ್ಕದಾಗಿದೆ ಟೆಂಪಲು. ಸೊ ಈ ಥರ ಪೂಜೆನ ಮಾಡಿ ಅರ್ಚನೆ ಮಾಡೋದಿದ್ರೆ ಅರ್ಚನೆಗೆ 10 ರೂಪೀಸ್ ಮಾತ್ರ ತೊಗೋತಾರೆ ಅಷ್ಟೇ. 10 ರೂಪೀಸ್ ಕೊಟ್ಬಿಟ್ಟು ಒಂದು ಚೀಟಿನ ಕಟ್ ಮಾಡಿಕೊಂಡ್ರೆ ಅವರು ನಮಗೆ ಅರ್ಚನೆ ಕೂಡ ಮಾಡಿಕೊಡ್ತಾರೆ. ಮಕ್ಕಳಿಗೆ ಏನಾದರೂ ಹುಷಾರು ಇಲ್ಲ ಅಂತ ಇದ್ದೀರಾ ಅಂದರೆ ತುಳಸಿ ನೀರು ಅಂತಾರಲ್ವ, ಅದು ಕೂಡ ಹಾಕ್ತಾರೆ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಟಿಫನ್ ಕೊಟ್ಟರು, ಅಲ್ಲೇ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಒಂದು ಅರ್ಜೆಂಟಾಗಿ ಸೀರೆ ಕಟ್ಟಬೇಕಾಗಿತ್ತು, ಕುಚ್ಚು ಕಟ್ಟೋದಿತ್ತು. ಸೊ ಸೀರೆ ಕುಚ್ಚು ಕಟ್ಟೋಣ ಅಂತ ನಾನು ಫೈನಲ್ ಕಟ್ಟೋದಾದಮೇಲೆ ತೋರಿಸ್ತಾ ಇರೋದು ನಿಮಗೆ. ಯಾಕಂದರೆ ತುಂಬ ಅರ್ಜೆಂಟ್ ಇತ್ತು. ನಾನು ಮಧ್ಯಾಹ್ನ ಮೇಲೆ ಕಟ್ಟೋಣ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟಕ್ಕೆ ಹಸ್ಬೆಂಡು ಡ್ಯೂಟಿಗೆ ಹೋಗಲ್ಲ ಅಂತ ಹೇಳಿದ್ರಲ್ವ, ಆ ಕಡೆ ಈ ಕಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದು ಅಡುಗೆ ಊಟ ಎಲ್ಲ ಮಾಡಿ ಹಸ್ಬೆಂಡ್ ಮಲ್ಕೊಂಡ್ರು. ಸರಿ, ನಾನು ಕುಚ್ಚಾದರೂ ಕಟ್ಟೋಣ, ಅರ್ಜೆಂಟ್ ಇದೆ ಸ್ಯಾರಿ ಮತ್ತು ಪೆಂಡಿಂಗ್ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಸ್ಯಾರಿ ಕುಚ್ಚಿದೆ. ಇಲ್ಲಿ 120 ಥ್ರೆಡ್ಡನ್ನು ನಾನು ಕುಚ್ಚಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬೀಡ್ ಹಾಕಿದ್ದೀನಿ, ಮತ್ತು ಇದೇ ಥರ ನನಗೆ ಸ್ಟೋನ್ ಚೈನ್ ಕೂಡ ಹಾಕ್ಕೊಡಿ ಅಂತ ಹೇಳಿದರು ಕಸ್ಟಮರು. ಸೊ ಅದಕ್ಕೋಸ್ಕರ ಅಂತ ನಾನು ಈ ಥರನೂ ಇದು ಮಾಡಿದ್ದೀನಿ. ನಿಮಗೆ ನನ್ನ ಚಾನಲಲ್ಲಿ ಸ್ಯಾರಿ ಕುಚ್ಚು, ಬ್ಲೌಸ್ ಡಿಸೈನು, ಬ್ಲೌಸ್ ವರ್ಕು ಈ ಥರ ಏನಾದರೂ ನೋಡಬೇಕಂದ್ರೆ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ, ಅದು ಕೂಡ ತೋರಿಸ್ತೀನಿ. ಸೊ ಅದು ಆದಮೇಲೆ ನೈಟ್ ಡಿನ್ನರ್ಗೆ ಏನಪ್ಪ ಮಾಡಬೇಕು ಅಂತ ಟೆನ್ಷನ್ ಆಗಿತ್ತು. ತರಕಾರಿ ಬೇರೆ ಇರಲಿಲ್ಲ ಮನೇಲಿ, ಎಲ್ಲ ಫ್ರಿಜ್ಜಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ತೊಗೊಂಡು ಬರಬೇಕಾಗಿತ್ತು, ಏನು ತೊಗೊಂಡು ಬರೋದು ಅಂತ ಗೊತ್ತಿರಲಿಲ್ಲ. ಸೊ 2 ಕ್ಯಾಪ್ಸಿಕಮ್ ಇತ್ತು ಮನೇಲಿ, ಅದಕ್ಕೋಸ್ಕರ ಕ್ವಿಕ್ ರೆಸಿಪಿ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅದು 2 ಕ್ಯಾಪ್ಸಿಕಮನ್ನು ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ದಪ್ಪ ಸೈಜಲ್ಲಿರೋ 2 ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದೊಂದಾಗೆ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ತೊಳೆಯೋದೇನು ಅವಶ್ಯಕತೆ ಇಲ್ಲ ಇದಕ್ಕೆ. ನೀವು ಚೆನ್ನಾಗಿ ಎರಡನ್ನೂ ಒಂದೊಂದಾಗಿ ಬಿಡಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿ ಎಲ್ಲ ನಾನು ಚಿಕ್ಕದು ಉದ್ದ ಕಟ್ ಮಾಡ್ಕೊಬೇಕು. ಚಿಕ್ಕದು ಕಟ್ ಮಾಡ್ಕೋಬೇಡಿ, ಉದ್ದ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ.
ಸೊ ಅರಿಶಿನ ಹಾಕೋದಾದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮೆಜರ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಖಾರನ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಕ್ಲೀನಾಗಿ ಇಲ್ಲಿ ಗರಂ ಮಸಾಲೆ ಕೂಡ, ಸಾಂಬಾರು ಮಸಾಲ ಪೌಡ್ರ್ ಇರುತ್ತಲ್ವ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡೋದಾದಮೇಲೆ ಇದಕ್ಕೆ ನಾನು ಮೇನ್ ಇಂಪಾರ್ಟೆಂಟಾಗಿ ಹಾಕ್ತಾಯಿರೋದು ಅಂದರೆ ಕಡಲೆಕಾಯಿ ಚಟ್ನಿ ಬರುತ್ತಲ್ವ, ಕಡಲೆ ಬೀಜ ಫ್ರೈ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ಇಟ್ಟಿರೋ ಅಂಥದ್ದು ಪುಡಿ ಇರುತ್ತೆ, ಅದಾದರೂ ಹಾಕೋಬೋದು. ಇಲ್ಲಾಂದರೆ ನಿಮಗೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಚಟ್ನಿ ಇರುತ್ತಲ್ವ, ಸುಮ್ಮನೆ ಪ್ಲೇನ್ ಕಡಲೆ ಬೀಜ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ ಇರುತ್ತಲ್ವ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚಪಾತಿಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿದೆ ಪಲ್ಯ ಅಂತಲೇ ಹೇಳ್ಬೋದು. ನೀವು ಒಂದು ಕ್ಯಾಪ್ಸಿಕಮ್ ಇತ್ತು ಅಂದರೆ ಅದರಲ್ಲಿ ಒಂದು 2 ಈರುಳ್ಳಿನ ಹಾಕ್ಕೊಂಡ್ರೆ ನಿಮಗೆ ಮನೆ ಮುಂದೆ ತಿನ್ಬೋದು. ಆ ಥರ ಆಗುತ್ತೆ ಪಲ್ಯ, ಸೂಪರಾಗಿ ಟೇಸ್ಟ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಸೊ ಇಷ್ಟನ್ನೆಲ್ಲ ಹಾಕೋದಾದಮೇಲೆ ನಾನು ಇಲ್ಲಿ ಅದೆಲ್ಲ ಹಾಕೋದಾದಮೇಲೆ ಇಲ್ಲಿ ನೋಡಿ ಚಟ್ನಿ ಇತ್ತು, ಕಡಲೆ ಚಟ್ನಿನ ಸ್ವಲ್ಪನೇ ಇತ್ತು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿರೋದು. ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸೈಡಲ್ಲಿ ಪ್ಲೇಟ್ ಮುಚ್ಚಿ ಎತ್ತಿಡಬೇಕು. ಚೆನ್ನಾಗಿ ಎಲ್ಲ ಖಾರ ಉಪ್ಪು ಎಲ್ಲ ಫುಲ್ ಎಲ್ಲದೂ ಕಂಡ್ಕೋಬೇಕು. ಆ ಥರ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ನೀರು ಹಾಕಲ್ದೇ ನಾವು ಈ ಥರ ಕ್ಲೀನಾಗಿ ಮ್ಯಾಚ್ ಮಾಡಿ ಇಡಬೇಕು. ಅದಾದಮೇಲೆ ಇಲ್ಲಿ ನಾನು ಒಂದು ಸೈಡಲ್ಲಿ ಪಾತ್ರೆನ ಇಟ್ಟಿದ್ದೀನಿ, ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಕಡಲೆಪಪ್ಪನ್ನು ಹಾಕ್ತಾಯಿದ್ದೀನಿ. ಕಡಲೆಪಪ್ಪು ಅಂದರೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಳಗಡೆ. ಮತ್ತು ಕರಿಬೇವು ಕೂಡ ಮ್ಯಾಶ್ ಮಾಡಿಬಿಟ್ಟು ನಾನು ಈ ಥರ ಹಾಕ್ತಾಯಿರೋದು. ಕರಿಬೇವೆಲ್ಲ ಹಾಕೋದಾದಮೇಲೆ ಚಟಪಟ ಅನ್ನೋ ಟೈಮಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬರಬೇಕು. ಸೊ ಬಂದಾದಮೇಲೆ ಇಲ್ಲಿ ನಾವೇನು ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇದನ್ನೆಲ್ಲ ನಾವು ಒಳಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ದಪ್ಪ ಮೆಣಸಿನ್ಕಾಯಿ ಇರೋದು, ಈರುಳ್ಳಿ ಇರೋದು, ಅದೇ ಸಾಫ್ಟ್ ಆಗಿಬಿಡುತ್ತೆ. ನಾವು ಉಪ್ಪೆಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ನಿಮಗೆ. ಸೊ ಯಾವುದೇ ಥರ ನೀರು ಹಾಕಿ ಬಾಯ್ಲ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಅದು ಆದಮೇಲೆ ಚೆನ್ನಾಗಿ ಸಾಫ್ಟ್ ಎಲ್ಲ ಆದಮೇಲೆ ಮೊಸರನ್ನ ಹಾಕ್ತಾಯಿದ್ದೀನಿ. ನೀವು ಗಟ್ಟಿ ಮೊಸರಿದ್ರೆ ಗಟ್ಟಿ ಮೊಸರನ್ನ ತೊಗೊಳ್ಳಿ, ಇಲ್ಲಾಂದರೆ ತೆಳು ಮೊಸರಿದ್ರೂ ಪರವಾಗಿಲ್ಲ. ಈ ಥರ ಮೊಸರು ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಈಕ್ವಲಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಆ ಮೊಸರೆಲ್ಲ ಫುಲ್ ಅದು ಹೀರ್ಕೊಳ್ಳುತ್ತೆ. ಸೊ ಮೊಸರೆಲ್ಲ ಹೀರ್ಕೊಂಡ್ಬಿಟ್ಟು ತುಂಬ ಮೇಲೆ ಆಯಿಲ್ ಬರೋ ಗಂಟ ನಾವು ಬಾಯ್ಲ್ ಮಾಡ್ಕೋಬೇಕು. ಒಂದು 5 ನಿಮಿಷ ನೀವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. 5 to 10 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ಆದಮೇಲೆ ಈ ಕಡೆ ನಾನು ಮೇಲ್ಗಡೆ ಕೊತ್ತಂಬರಿ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ಪಲ್ಯ ಅಂತೂ ಸೂಪರ್ ಟೇಸ್ಟಿ ನೋಡಿ, ಈ ಥರ ಆಯಿಲ್ ಬಿಡುತ್ತೆ ನಮಗೆ ಲಾಸ್ಟಲ್ಲಿ. ಸೊ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಪಲ್ಯ ಆಗುತ್ತೆ. ತುಂಬ ಚಪಾತಿ ಜೊತೆ ಅಂತೂ ಕಾಂಬಿನೇಷನ್. ನಾನು ನೈಟ್ ಚಪಾತಿ ಮಾಡಿದ್ದೆ. ಸೊ ಚಪಾತಿಗೆ 2 ಚಪಾತಿಗೆ ಈ ಥರ ಪಲ್ಯ ತಿಂದರೆ ರೈಸ್ ಕೂಡ ಬೇಕು ಅಂತ ಅನ್ನಲ್ಲ. ಆ ಥರ ಟೇಸ್ಟಿ ಪಲ್ಯ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ, ತುಂಬ ಸಿಂಪಲ್ ರೆಸಿಪಿ ಇದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಸಖತ್ತಾಗಿರೋ ಟೇಸ್ಟ್ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್